80ನೇ ಇಳಿ ವಯಸ್ಸಿನಲ್ಲೂ ಗಣಪತಿ ವಿಗ್ರಹಗಳನ್ನು ನಿರ್ಮಾಣ ಮಾಡುತ್ತಿರುವ ಲಿಂಗದಹಳ್ಳಿ ಎಲ್ಬಿ ಶಾಮಾಚಾರ್, ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲೂಕು. ಸಮಾಜದ ಯಾವ ವ್ಯಕ್ತಿಯಾದರೂ ಅವರ ಜೀವನದಲ್ಲಿ ಯಾವುದೇ ಉನ್ನತ ಸ್ಥಾನವನ್ನು ತಲುಪಿದ್ದರೂ ತಮ್ಮ ಕುಲ ಕಸುಬನ್ನು ಮರೆಯದೆ ಪಾರಂಪರಾಗತವಾಗಿ ಬಂದ ಉಪಕಸುಬನ್ನು ಮುಂದುವರಿಸಿಕೊಂಡು ಹೋಗಿದ್ದೇ ಆದರೆ ಅದುವೇ ತಮ್ಮ ವಂಶದ ಹಿರಿಯರಿಗೆ ನೀಡುವ ಗೌರವವಾಗಿದ್ದು, 12ನೇ ಶತಮಾನದಲ್ಲಿದ್ದ ಕಾಯಕಯೋಗಿ ನುಲಿಯ ಚಂದಯ್ಯನವರೇ ಉದಾಹರಣೆ ಎಂದು ಲಿಂಗದಹಳ್ಳಿ ನಿವಾಸಿಗಳಾಗಿರುವ 80 ವರ್ಷ ವಯಸ್ಸಿನ ಎಲ್ಬಿ ಶಾಮಾಚಾರ್ ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಲಿಂಗದಹಳ್ಳಿ ಗ್ರಾಮದ ನಿವಾಸಿಗಳಾಗಿರುವ 80 ವರ್ಷದ ಪ್ರಾಯದ ಎಲ್ಬಿ ಶಾಮಾಚಾರ್ ಕಳೆದ 50 ವರ್ಷಗಳಿಂದಲೂ ಸತತವಾಗಿ ಪ್ರತಿ ವರ್ಷವೂ ಸಹ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗೌರಿ ಗಣೇಶನ ವಿಗ್ರಹಗಳು, ದಸರಾ ಹಬ್ಬದ ಸಂದರ್ಭದಲ್ಲಿ ದುರ್ಗಾ ಮಾತೆ ಸೇರಿದಂತೆ ವಿವಿಧ ವಿಗ್ರಹಗಳು ಮತ್ತು ಲಿಂಗದಹಳ್ಳಿಯಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಶ್ರೀ ವೀರಭದ್ರೇಶ್ವರನ ಸ್ವಾಮಿಯ ಕೊಂಡೋತ್ಸವದಲ್ಲಿ ದಕ್ಷ ಬ್ರಹ್ಮನ ವಿಗ್ರಹ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ಯಾವುದೇ ಕೃತಕ ಬಣ್ಣಗಳನ್ನು ಬಳಸದೆ ಪರಿಸರ ಸ್ನೇಹಿ ಮಣ್ಣಿನ ವಿಗ್ರಹಗಳನ್ನು ನಿರ್ಮಾಣ ಮಾಡುತ್ತಾ ಬರುತ್ತಿದ್ದಾರೆ. ಲಿಂಗದಹಳ್ಳಿ ಸೇರಿದಂತೆ ವಿವಿಧ ಕಡೆಗಳಲ್ಲಿರುವ ಆಚಾರಿ ವಂಶಸ್ಥರು ತಮ್ಮ ಕುಲ ಕಸುಬನ್ನು ಮಾಡಲು ಹಿಂಜರಿಯುತ್ತಾ ವಿವಿಧ ಹಬ್ಬಗಳ ಸಂದರ್ಭಗಳಲ್ಲಿ ಬೇಕಾಗುವ ವಿಗ್ರಹಗಳನ್ನು ತಯಾರಿಸಿಕೊಡುವಂತೆ ತಮಗೆ ದುಂಬಾಲು ಬಿದ್ದರೂ ಅವರಿಗೆ ತಾವು ವಿಗ್ರಹಗಳನ್ನು ನಿರ್ಮಾಣ ಮಾಡಿಕೊಡುವುದಿಲ್ಲ. ಕಾರಣ ಅವರೇ ವಿಗ್ರಹಗಳನ್ನು ನಿರ್ಮಾಣ ಮಾಡಿಕೊಳ್ಳಲೆಂಬ ಸದುದ್ದೇಶ ಕಾರಣ ಎಂದು ಹೇಳಿದರು. ಲಿಂಗದಹಳ್ಳಿ ಗ್ರಾಮದಲ್ಲಿರುವ ಎಲ್ಬಿ ಶಾಮಾಚಾರ್ ರವರಂತಹ ಹಿರಿಯರು ತಮ್ಮ ಕುಲ ಕಸುಬಿಗೆ ಆದ್ಯತೆ ನೀಡುತ್ತಿರುವುದು ಶ್ಲಾಘನೀಯವಾದುದಾಗಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಎಂದು ನಾಗರತ್ನಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಿಂಗದಹಳ್ಳಿ ಇವರು ಹೇಳಿದರು. ವರದಿ ಪ್ರದೀಪ್ ಹೆಚ್ಚಿ, ಪ್ರಜಾಪವರ್ ಟಿವಿ, ತರೀಕೆರೆ.